ಅಪತ್ಯ ತಂದೆ ಕಪಿಧ್ವಜವು ಯುದ್ಧರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪತ್ಯವೇ. ಈಗ ನಮ್ಮ ಬದಿಗಿರುವಂತಹ ಆಪತ್ತಾದರೂ ಏನು? ನಮ್ಮ ಸೈನ್ಯವೆಲ್ಲ ಹತವಾಗುತ್ತಿರುವುದು. ಮಗು ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿದೆ. ಆದರೆ ಆ ದ್ರೋಣನ ಚಕ್ರವ್ಯೂಹವನ್ನು ಕಂಡಾಗ ಭಯವಾಗುತ್ತದೆ. ನಾನು ಚಿಕ್ಕವನೆಂದು ಇರುತ್ತೇನೆ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆಯ? ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗೆ ಜೀವತ್ತು ಮಾತ್ರ ಚಿಕ್ಕದಲ್ಲ. ಕ್ಷಾತ್ರಶೇಷ ಪ್ರಕಾಶದಿಂದ ಜಾತ್ವನ್ಯಮಾನವಾಗಿ ತನ್ನನ್ನು ತಾನು ಬೆಳೆಯುತ್ತಿರುವುದು. ಈ ಕುರುಕ್ಷೇತ್ರ ಯುದ್ಧವನ್ನು ಬೆಳಗಲು ಒಂದು ಅವಕಾಶವನ್ನು ಮಾಡಿಕೊಡಿ. ಆಗ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ದೂರಲಿ. ನನ್ನ ವೀರಮಾತೆಯಾದ ಸುಭದ್ರ ದೇವಿಯು ಆನಂದಾಶ್ರುಗಳನ್ನು ಸುರಿಸಲಿ. ದೊಡ್ಡಪ್ಪ, ಯೋಗ್ಯ ಅವಸರ ಬಂದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಯನ್ನು ಗಳಿಸಬೇಕಾದ್ದು ನಮ್ಮ ಕ್ಷಾತ್ರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆ ಈ ಕಟ್ಟದಿಂದ ಕಾಯಿ ಪಾಲೆಗಳನ್ನು ಕಟ್ ಮಾಡುತ್ತಾ ಈ ಕಾಯಿ ಪಾಲೆಗಳನ್ನು ಕತ್ತರಿಸುತ್ತಾ ಅಡಿಯವರೆಯಲ್ಲಿ ಕುಳಿತುಕೊಳ್ಳುವುದಕ್ಕಲ್ಲ, ನಾನು ತಾಯಿಯ ಗರ್ಭದಲ್ಲಿ ನಿಂತಾಗಲೇ ವ್ಯೂಹ ಬೇರಿಸುವ ಪದ್ಧತಿಯನ್ನು ತಿಳಿದಿರುವೆನು. ಅದಕ್ಕೀಗ ಅವಕಾಶವು ದೊರಕಿರುವುದು. ಇವೆಂತ ಮಾಡದೆ ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವರಿ ಪಾರ್ಥನಂತೆ ಪರಾಕ್ರಮಶಾಲಿ ಕುಮಾರನು ವ್ಯೂಹವನ್ನು ಬೇಯಿಸಿಕೊಳ್ಳದೆ ನಾವು ಅವರೊಡನೆ ಹಿಂದೆ ಹೋಗಿ ಅವ ಸತ್ತು ಸೇರುವುದನ್ನು ಭಿನ್ನಮುಕ್ತವಾಗಿ ಮಾಡುತ್ತೇವೆ. ಅವಕಾಶವನ್ನು ಸಿನಿಮಾ ಬಿಡುವುದಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಆ ದ್ರೋಣನ ಚಕ್ರವ್ಯೂಹವು ಪುಷ್ಪವ್ಯೂಹವಾಗಿದೆ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರಾಯುವಾಗ ನನಗೆ ಭಯವಿಲ್ಲ.